ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ತನ್ನೇಲಲ್ಲಿ ನೋಡಿರ್ತೀರ. ಸೊ ನಮ್ಮ ರಿಲೇಟಿವ್ ಮನೆಗೆ ದೇವ್ರನ್ನ ಕರೆಸಿದ್ದಾರೆ. ಸೊ ಅಲ್ಲಿದೊಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡೆ. ಬಿಕಾಸ್ ದೇವ್ರನ್ನ ಕರೆಸಿದಾಗ ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ. ಸೊ ಅದನ್ನೊಂದು ಸಣ್ಣ ವಿಡಿಯೋ ಹಾಕೋಣ ಅಂತ ನನಗೆ ಅನ್ನಿಸ್ತು. ಗೊತ್ತು ಲಕ್ಷ ಲಕ್ಷ ಕೊಟ್ಟು ಅವರು ವಿಡಿಯೋಸ್ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ನಂದು ಒಂದು ಏನಂತಾರೆ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಓಕೆ, ನಮ್ಮದು ಮಾಡಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ನಿನ್ನೆ ತರಿಸಿದ್ದು ದೇವರು, ಅಂದರೆ ಗುರುವಾರ, ಇವತ್ತು ಶುಕ್ರವಾರ. ಸೊ ಇವತ್ತು ಹೋಗಿ ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದಾಯಿತು. ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿನ್ನೆ ನೈಟ್ ಬಂದು ದೇವ್ರನ್ನ ತರಿಸಿದ್ರಲ್ವ. ಸೊ ಆ ಪ್ರೊಸೆಷನಲ್ಲೆಲ್ಲ ನಾನು ಇದ್ದೆ. ಅಲ್ಲೂ ಕೂಡ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ವೀರಗಾಸೆ ಅವ್ರನ್ನ ಕರೆಸಿದ್ರು. ಅವರಂತೂ ತುಂಬ ಚೆನ್ನಾಗಿ ಏನಾದರೂ ಡ್ಯಾನ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಏನು ಕಲೆ ಇದೆಯಲ್ಲ ಅದನ್ನು ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅದರದ್ದು ಕೂಡ ವಿಡಿಯೋನ ಹಾಕ್ತೀನಿ ಇವಾಗ. ಪೂರ್ತಿ ನೋಡಿ ಅದಾದಮೇಲೆ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಇವಾಗ ನಿನ್ನೆಯಿಂದ ಇವತ್ತು ಮಧ್ಯಾಹ್ನದವರೆಗೂ ಏನೇನಾಯಿತು ಅಂತ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನೈಟ್ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹಾಗೆ ಬರ್ತಾ ನೋಡ್ತೀನಿ ಆಲ್ರೆಡಿ ದೇವ್ರನ್ನೆಲ್ಲ ಕುಣಿಸ್ತಾ ಇದ್ರು. ಸೊ ಬೀರೇಶ್ಗೆ ಹೇಳ್ತಾನೆ ಇದ್ದೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಅವರೆಲ್ಲ ಸೈಡ್ಗೆ ಹಾಕೋಕ್ಕೆ ಹೋಗ್ತಾಯಿದ್ರು. ಆಮೇಲೆ ಅಲ್ಲೇ ಮುಂದೆ ಹೋಗಿ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಇಳಿದ್ಬಿಟ್ಟು ಬೀರೇಶ್ನ ಕಳಿಸ್ದೆ ಮನೆಗೆ ಹೋಗಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಬಿಕಾಸ್ ಅಲ್ಲೇ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಅದಕ್ಕೆ ಅವ್ರ ಜೊತೆ ನಿಂತ್ಕೊಂಡು ದೇವ್ರ ಮೆರವಣಿಗೆ ಜೊತೆ ನಾನು ಕೂಡ ಮನೆಗೆ ಹೋಗಿದ್ದು. ಸೊ ದೇವ್ರನ್ನ ಕುಣಿಸ್ತಾ ಇದ್ರು. ಆ್ಯಕ್ಚುಲಿ ಕರೆಸಿದ್ದು ಬಂದು ಈ ದೇವ್ರು ಬಂದು ಹುಲ್ಲೂರಮ್ಮ ಅಂತ ಅಂದ್ಬಿಟ್ಟು, ಅದೆರಡು ಮಾರಮ್ಮ ಮತ್ತು ಕಬಾಳಮ್ಮ. ಸೊ ಅದೇ ಆ ಮೂರು ದೇವ್ರನ್ನೂ ಕರೆಸಿದ್ರು. ಸೊ ರೋಡಲ್ಲಿ ಪ್ರೊಸೆಷನ್ ಇರುತ್ತಲ್ವ, ಸೊ ಅದಕ್ಕೆ ಹೋಗ್ತಿದ್ರು. ಅಂದರೆ ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಸೊ ನಾವು ಬಂದಾಗ ವೀರಗಾಸೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಒಬ್ಬರೇ. ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಿಕಾಸ್ ಬೀರೇಶ್ ನಿಲ್ಲಿಸ್ಲಿಲ್ವಲ್ಲ ಬೇಗ. ಸೊ ಹಿಂದೆ ಬಂದುಬಿಟ್ಟೆ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲಿ ಊರ ಮುಂದೆ ಏನಿದೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಅವರು ರಂಗೋಲಿ ಎಲ್ಲ ಹಾಕಿ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ರಂಗೋಲಿ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಆಗ್ತಿತ್ತು. ಅದಾದಮೇಲೆ ಅವರು ಅದೇನೊಂದು ಪ್ರೊಸೀಜರ್ ಏನಿರುತ್ತಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಸ್ವಲ್ಪ ಎಲ್ಲರನ್ನೂ ದೂರ ಹೋಗಿ ಅಂತಿಲ್ಲ. ಆ್ಯಕ್ಚುಲಿ ನಾನು ಹೇಳಬೇಕಂತಂದರೆ ಈ ಥರ ಒಂದು ವೀರಗಾಸೆನ ನಾನು ಫಸ್ಟ್ ಟೈಮ್ ನೋಡಿರೋದು. ನಾನು ನೋಡೇ ಇಲ್ಲ ಇದುವರೆಗೂ. ಅಂದರೆ ಮಧ್ಯದಲ್ಲಿ ಏನು ಇಟ್ಟಿದ್ದಾರಲ್ಲ ಅದೆಲ್ಲ ಮುಂದೆ ಬರುತ್ತೆ, ಅವಾಗ ನಾನು ಹೇಳ್ತೀನಿ. ಅದನ್ನೆಲ್ಲ ನೋಡಿದ್ದೀನಿ ನಾನು. ಬಟ್ ಈ ಥರ ಬೆಂಕಿನಲ್ಲೆಲ್ಲ ಆಡೋದು ನಾನು ನೋಡೇ ಇರಲಿಲ್ಲ. ಗೊತ್ತಿಲ್ಲ ನನಗೆ ಇದು ಕಾಪಿರೈಟ್ಸ್ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೂ ತುಂಬ ಮಾಡಿದ್ದಾರೆ, ಬಟ್ ಅದೆಲ್ಲ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅದು ಯಾವುದೂ ಹಾಕ್ತಾ ಇಲ್ಲ. ಸೊ ಇದನ್ನು ಹಾಗೆ ರಾ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಎಂಜಾಯ್ ಮಾಡಿ.
ಆ ರಂಗೋಲಿ ಸುತ್ತ ಸ್ವಲ್ಪ ಹೊತ್ತು ಅವರು ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ಅದಕ್ಕೆ ಪೆಟ್ರೋಲ್ ಹಾಕ್ತಿದ್ದಾರೆ. ಸೊ ಬೆಂಕಿ ಹತ್ಕೊಳ್ಬೇಕಲ್ಲ, ಸೊ ಕರ್ಪೂರನೂ ಇಟ್ಟಿದ್ದಾರೆ, ಬಟ್ ಸ್ಟಿಲ್ ಅದಕ್ಕೆ ಪೆಟ್ರೋಲ್ ಕೂಡ ಹಾಕ್ತಿದ್ದಾರೆ. ಸೊ ಫುಲ್ ರಂಗೋಲಿ ಫುಲ್ಲೂ ಪೆಟ್ರೋಲ್ ಹಾಕಿದ್ರು. ಅಂದರೆ ಔಟ್ಲೈನ್ ಏನಿದೆಲ್ಲ ವೈಟ್ ಕಲರ್ ಎಲ್ಲ ಏನು ಹಾಕಿದ್ರಲ್ಲ ಅದ್ರ ಫುಲ್ಲು ಕರ್ಪೂರ ಮತ್ತು ಪೆಟ್ರೋಲ್ ಎರಡೂ ಹಾಕಿದ್ರು. ಸೊ ನೋಡಿ ನೀವೇ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು.
ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಇತ್ತು. ಅವ್ರು ಹೇಳಿದ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ಸೊ ಊಟಕ್ಕೆ ಬಂದಿದ್ವಿ. ನೋಡ್ತಿರ್ಬೋದು ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಊಟ ಮಾಡ್ತಿರ್ಬೇಕಾದ್ರೆ ಅವ್ರ ಮನೆ ಹತ್ರನೇ ದೇವ್ರು ಬಂತು. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮತ್ತು ನಾವು ಮನೆಗೆ ವಾಪಸ್ ಹೊರಟೋದ್ವಿ. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನೈಟ್ ಮಾಡಿದ್ದು ಮುದ್ದೆ ಏನೋ ಮಾಡಿದ್ರು. ಸೊ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಪೂಜೆ ಮಾಡ್ಸೋಕ್ಕೆ ಅಂದರೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ಸೊ ಏನಕ್ಕೆ ಅವ್ರು ದೇವ್ರು ತರಿಸಿದ್ದಾರೆ ಅಂದರೆ ಅವ್ರ ಮೊಮ್ಮಗಂದು ಬರ್ಡೇ ಇತ್ತು. ಸೊ ಬರ್ಡೇ ಪಾರ್ಟಿ ಕೂಡ ಅಲ್ಲೇ ಮಾಡ್ತಿದ್ರು, ಜೊತೆಗೆ ದೇವ್ರು ಕೂಡ ತರಿಸಿದ್ರು. ಸೊ ಎಲ್ಲನೂ ಮುಗಿಸ್ಕೊಂಡಂಗೆ ಆಗತ್ತೆ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅವ್ರು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅವರು ಅಲ್ಲಿ ಪಾಪುಗೆ ಡೆಕೋರೇಟ್ ಮಾಡಿದ್ದು ಚೆನ್ನಾಗಿತ್ತು. ಬಟ್ ಏನಂತಂದರೆ ಪಾಪು ತುಂಬ ಅಳ್ತಾನೆ ಇದ್ದ. ಅದು ಸರ್ವೇ ಸಾಮಾನ್ಯ, ಎಲ್ಲೋದ್ರೂ ಅಷ್ಟೇ ಜಾಸ್ತಿ ಜನನ ಮಕ್ಕಳು ನೋಡಿಬಿಟ್ರೆ ಅಳ್ತಾನೆ ಇರ್ತವೆ. ಪಾಪ ಸಮಾಧಾನ ಮಾಡೋದಕ್ಕೂ ಆಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಈ ಥರ ಎಲ್ಲ ಫಂಕ್ಷನ್ ಆದಾಗ ಈ ಥರ ಅಳ್ತವೆ ಮಕ್ಕಳು. ಸೊ ಎಲ್ಲನೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರು ನೋಡೋಕ್ಕೆ ಅಂತ ಹೋದ್ವಿ. ಆ್ಯಂಡ್ ಇಲ್ಲಿ ಹುಡುಗಿಯರು ಕೂತಿದ್ರು. ಅವ್ರು ಯಾವಾಗಲೂ ಮಾತಾಡಿಸ್ತಾ ಇರ್ತಾರೆ, ರಿಲೇಟಿವೇನೆ. ಸೊ ಅವರು ಕೂಡ ಹಾಯ್ ಅಂತ ಹೇಳಿದ್ರು. ಆ್ಯಂಡ್ ಇವ್ರು ಬಂದು ಅವರ ಅಪ್ಪ ಅಂದರೆ ಪಾಪು ಅವರ ತಾತ. ಆ್ಯಂಡ್ ನಾವು ಕೂಡ ಹೋದ್ವಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಪಾಪು ಅಳ್ತೈತಲ್ಲ, ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಏನಾದರೂ ಹಾಲು ಕುಡ್ಸೋಕ್ಕೋ ಅಥವಾ ನೀರು ಕುಡಿಸೋಕ್ಕೋ ಕರ್ಕೊಂಡೋಗಿದ್ರು. ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ದೇವ್ರ ಹತ್ರ ಪೂಜೆ ಮಾಡಿಸೋದಕ್ಕೆ ಅಂತ ಹೋದ್ವಿ. ಸೊ 3 ದೇವರು ಇತ್ತಲ್ವ, ಹೆಣ್ಣು ದೇವರು, 3 ದೇವ್ರಿಗೂ ಪೂಜೆ ಮಾಡಿಸ್ಬೇಕಿತ್ತು. ಇದು ಬಂದು ಕಬ್ಬಾಳಮ್ಮ, ನಮ್ಮ ಊರಲ್ಲೇ ಇರುವಂಥ ದೇವರು. ಸೊ ಇದನ್ನು ಪೂಜೆ ಮಾಡೋದು ಕೂಡ ನಮ್ಮ ರಿಲೇಟಿವೇನೆ. ಸೊ ಅವರೇ ಪೂಜೆ ಎಲ್ಲ ಮಾಡಿಕೊಟ್ರು. ನಾವು ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡೋಗಿದ್ವಿ. ಸೊ ಪ್ರತಿ ಸತಿ ಅಂದರೆ ನಮ್ಮತ್ತೆ ಒಂದು ವರ್ಷಕ್ಕೊಂದು ಸತಿ ಅಟ್ಲೀಸ್ಟ್ ಅಲ್ಲಿಗೆ ಹೋಗಿ ಮಡ್ಲಕ್ಕಿ ಕೊಟ್ಬಿಟ್ಟು ಬರ್ತಾರೆ ಆ ಥರ. ಸೊ ಪೂಜೆನೂ ಅವಾಗವಾಗ ಮಾಡಿಸ್ತಾ ಇರ್ತೀವಿ. ಸೊ ಇಲ್ಲೂ ಕೂಡ ದೇವ್ರಿಗೆ ಪೂಜೆ ಮಾಡಿಸಿದ್ವಿ. ಆ್ಯಂಡ್ ಮನೇಲೇ ದೇವ್ರನ್ನ ಕೂರಿಸಿದ್ರು. ಮನೆ ಪೇಂಟ್ ಎಲ್ಲ ಮಾಡಿ ಎಲ್ಲ ಫುಲ್ ನೀಟಾಗಿ ಮಾಮೂಲಿ ಹೊಸ ಮನೆ ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡಿ ಅದಾದಮೇಲೆ ದೇವ್ರು ತರಿಸೋವಂಥದ್ದು ಇಲ್ಲೆಲ್ಲನೂ. ಸೊ 2 ದೇವ್ರು ಆ ಕಡೆ ಇಟ್ಟಿದ್ರು, 1 ದೇವ್ರು ಈ ಕಡೆ ಇಟ್ಟಿದ್ರು. ಆ್ಯಂಡ್ ಈ ದೇವ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಈ ಥರ ದೇವರು ಅಂದರೆ ಈ ಥರ ಏನದು ಕಟ್ಕೊಂಡು ಕುಣಿತಾರಲ್ಲ ಆ ಥರ ನೋಡಿಲ್ಲ, ಎತ್ಕೊಂಡು ಹೋಗ್ತಾರಲ್ಲ ಆ ಥರದ್ದು ದೇವ್ರನ್ನ ನೋಡಿದ್ದೆ. ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹೂವು ಅಲಂಕಾರ ಎಲ್ಲನೂ ಸಖತ್ತಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು. ಸೊ ರಾತ್ರಿ ಲೈಟಿಂಗಲ್ಲಿ ಇನ್ನೂ ಚೆನ್ನಾಗಿತ್ತು. ಇದು ಬಂದು ಹುಲ್ಲೂರಮ್ಮ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ದೇವ್ರು ಬಂದು ಮಾರಮ್ಮ. ಇದು ಬಂದು ನಮ್ಮ ಪಕ್ಕದ ಊರು ದೇವರು. ಅದಾದಮೇಲೆ ಮತ್ತೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಗಡೆ ಬಂದ್ವಿ. ಸ್ವಲ್ಪ ಮಾತಾಡೋಣ, ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಆ್ಯಂಡ್ ಎಲ್ಲರಿಗೂ ಗೊತ್ತು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಆದರೂ ಹಾಯ್ ಮಾತ್ರ ಯಾರೂ ಮಾಡೋದಿಲ್ಲ. ಸೊ ನಾನು ಹೇಳಿ ಹಾಯ್ ಮಾಡಿಸ್ಬೇಕು. ಸೊ ಅವರು ಅದನ್ನೇ ಹೇಳ್ತಾಯಿದ್ರು. ನೋಡಿ ಇವಾಗ ಫೈನಲಾಗಿ ಅವರು ಕೂಡ ಹಾಯ್ ಅಂದರು. ಇವರೆಲ್ಲ ರಿಲೇಟಿವ್ಸೇ. ಸೊ ಎಲ್ಲ ಸ್ವಲ್ಪ ಕ್ಲೋಸ್ ಆಗಿಯೇ ಮಾತಾಡ್ತಾರೆ. ಅದು ಬಿಟ್ಟರೆ ಇನ್ಯಾರೂ ನನಗೆ ಅಷ್ಟು ಗೊತ್ತಿಲ್ಲ. ಮಾತಾಡಿಸ್ತೀನಿ ಬಟ್ ತುಂಬ ಕ್ಲೋಸ್ ಆಗೆಲ್ಲ ಮಾತಾಡೋದಿಲ್ಲ. ಆ್ಯಂಡ್ ಫೈನಲಾಗಿ ಊಟಕ್ಕೆ ಬಂದ್ವಿ. ಅಂದರೆ ನಮ್ಮ ಅತ್ತೆ ತಿನ್ನೋದಿಲ್ಲ ಅಂತ ಹೇಳಿದ್ರು, ಫ್ರೈಡೇ ಆಗಿರೋದ್ರಿಂದ. ನಂದೇನಿಲ್ಲ ಪರವಾಗಿಲ್ಲ ತಿಂತೀನಿ ಅಂತ ಅಂದ್ಬಿಟ್ಟು ನಾನು ನಾನ್ ವೆಜ್ನ ತಿಂದೆ. ಅದಾದಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ನನಗೆ ಯೂಶ್ವಲಿ ಎಲ್ಲ ಅಡಿಕೆ ಎಲ್ಲ ಹಾಕ್ಕೊಳ್ಳೋಲ್ಲ. ಸೊ ಆಂಟಿ ತೋರಿಸ್ತಾಯಿದ್ರು ಹೆಂಗೆ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು. ಆ ಕಡೆ ತಿರ್ಕೊಂಬಿಟ್ರು ಹಾಕೊಳ್ಳೋದು. ಎಷ್ಟು ದೊಡ್ಡ ಎಲೆ ತೊಗೊಂಡಿದ್ರು ಅಂದರೆ ಆಗಲ್ಲ ನಮ್ಮ ಕೈಲಿ ಆ ಥರ ತಿನ್ನೋದಕ್ಕೆ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು. ದೇವ್ರಂತೂ ತುಂಬ ಚೆನ್ನಾಗಿತ್ತು. ಕರೆಸಿದ್ದು ಹುಲ್ಲೂರಮ್ಮ ಅಂತ ಅಂದ್ಬಿಟ್ಟು ದೇವ್ರನ್ನ. ಹುಲ್ಲೂರಮ್ಮ, ಮಾರಮ್ಮ ಮತ್ತು
ಕಬ್ಬಾಳಮ್ಮ. ಸೊ ಈ 3 ದೇವ್ರನ್ನ ಕರೆಸಿದ್ದು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ಹೂವು ಎಲ್ಲ ಸಖತ್ತಾಗಿ ಹಾಕಿದ್ರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಪ್ರೇ ಕೂಡ ಮಾಡಿಕೊಂಡೆ. ಸೊ ಇದಿಷ್ಟು ಆಗಿತ್ತು ನಮ್ಮ ರಿಲೇಟಿವ್ ಮನೆಯ ದೇವ್ರು ಕರೆಸಿದ್ದು ಫಂಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಗುದು ಬರ್ಡೇ ಇತ್ತು ಆ್ಯಕ್ಚುಲಿ, ಅವರ ಮೊಮ್ಮಗುದು ಬರ್ಡೇ ಇತ್ತು. ಸೊ ಅದನ್ನು ಕೂಡ ಇವತ್ತೇ ಮಾಡಿದ್ದಾರೆ, ಅಂದರೆ ಇವತ್ತೇ ಇದ್ದಿದ್ದು. ಸೊ ಇವತ್ತೇ ಕೂಡ ದೇವ್ರು ಕರೆಸಿ ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಯಿತು ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಜಾಸ್ತಿ ತಿನ್ನೋದಕ್ಕಾಗಲಿಲ್ಲ, ಮಧ್ಯಾಹ್ನ ಅಲ್ವಾ, ತುಂಬ ಹೊಟ್ಟೆ ತುಂಬವರೆಗೂ ತಿನ್ನೋದಕ್ಕಾಗೋದಿಲ್ಲ. ಸೊ ಲೈಟಾಗಿ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಬಂದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.